ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ದೇವರೆಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಹೊಸಬರಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಯಾಕೆ ಅಂದರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ. ಫ್ರೆಂಡ್ಸ್, ನಾನಿವತ್ತು ಮಾಡ್ತಾ ಇರೋದು ಒಂದು ನಿಮಗೆ ಹೊಸದಾಗಿ ರೆಸಿಪಿ ಇದು ಅಂತ ಹೇಳ್ತೀನಿ. ಯಾಕೆಂದರೆ ಇದಕ್ಕಿಂತ ಮುಂಚೆ ನಾನು ಎಲ್ಲೂ ನೋಡಿಲ್ಲ. ನಾನು ಮಾಡ್ತಾ ಇರೋದು ಇವತ್ತು ಚಿಕನ್ ಶೇಂಗಾ ಕಟ್ಟಿ ಮಾಡ್ತಾ ಇದ್ದೀನಿ. ಅದು ಯಾವ ರೀತಿ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ನೋಡಿ, ನಾನು ಇಲ್ಲಿ ಹಸಿ ಕಡಲೆಕಾಯಿಯನ್ನು ತಗೊಂಡಿದ್ದೀನಿ. ಇದು ಸುಲ್ಕೊಂಡು ನಾನು ಯಾವ ಥರ ಮಾಡ್ತೀನಿ ಅಂತ ಕೂಡ ನಿಮಗೂ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ಬನ್ನಿ. ಇದು ಫಸ್ಟು ಸುಲ್ಕೊಂಡು ನಾವು ಫುಲ್ಲು ಎಲ್ಲ ಬೀಜ ತಕ್ಕೊಳ್ಳೋಣ. ಫುಲ್ಲು ಫ್ರೆಶ್ ಆಗಿರಬೇಕು ಕಾಯಿ, ಅದು ತಕ್ಕೊಂಡು ಈ ರೀತಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡ್ಕೊಳ್ತಾ ಹೋದರೆ ನಮಗೆ ಚೆನ್ನಾಗಿ ಚಿಕನ್ ಕಟ್ಟಿ ಮಾಡ್ಕೋಬೋದು. ಚಿಕನ್ ಮತ್ತು ಶೇಂಗಾ ಕಟ್ಟಿ ಮಾಡೋದಕ್ಕೋಸ್ಕರ ಶೇಂಗಾವನ್ನು ಎಲ್ಲ ನಾನು ಹಸಿ ಶೇಂಗಾ ಕಡಲೆಕಾಯಿ ಇರುತ್ತಲ್ಲ ಅದು ಸುಲಿದು ನಾನು ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಮತ್ತು ನಾನು ಇಲ್ಲಿ ಅರ್ಧ kg ಚಿಕನನ್ನು ತಗೊಂಡಿದ್ದೀನಿ. ಅದಕ್ಕೆ ಹಾಕುವಂಥ ಮಸಾಲೆಗಳು ಕಾಯಿ ತೊಗೊಂಡಿದ್ದೀನಿ, ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ನೋಡಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಗ್ರೀನ್ ಮಸಾಲ ತೊಗೊಂಡಿದ್ದೀನಿ. ನಾನು ಹೋಮ್ ಮೇಡ್ ಗ್ರೀನ್ ಮಸಾಲ ತೊಗೊಂಡಿರೋದು. ಮತ್ತು ಇಲ್ಲಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಈರುಳ್ಳಿ, ಮತ್ತು ಇಲ್ಲಿ ಅಚ್ಚ ಖಾರದ ಪುಡಿ, ಧನ್ಯದ ಪುಡಿ, ಅರಿಶಿನ ಪುಡಿ, ಉಪ್ಪು, ಇಷ್ಟು ಐಟಮ್ಸನ್ನು ನಾನು ಎಲ್ಲ ತೊಗೊಂಡಿದ್ದೀನಿ. ಆಯಿತಾ? ಇಷ್ಟು ತಗೊಂಡು ನಾನು ಮಾಡುವ ರೀತಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದಷ್ಟು ನೋಡಿ, ಕಡಲೆಕಾಯಿ ಏನಿರುತ್ತೆ ತುಂಬ ಫ್ರೆಶ್ ಆಗಿರಬೇಕು ಅಂಥದನ್ನ ತಗೊಳ್ಳಿ. ಮತ್ತು ಈ ಥರ ದಪ್ಪ ದಪ್ಪ ಕಾಳಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಥರ ದಪ್ಪ ಕಾಳಿದ್ರೆ ತಗೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಆಯಿತಾ? ಈಗ ಮಾಡುವ ರೀತಿ ಹೇಗೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ಒಲೆಯನ್ನು ಹಚ್ಚಿ ನಾನು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಏನಿದೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಇದು ಎಣ್ಣೆ ಬಿಸಿಯಾಗಲಿ. ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ನಾವು ಈ ರೀತಿ ಮಾಡಿಕೊಂಡ್ರೆ ನಾವು ರೈಸಿಗೆ, ಮುದ್ದೆಗೆ ಮತ್ತು ಚಪಾತಿ ಎಲ್ಲ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಿಕನ್ ಶೇಂಗಾ ಕಟ್ಟಿ ಅಂತ ಹೇಳ್ತೀವಿ ನಮ್ಮ ಮನೆಯಲ್ಲಿ. ಆದಷ್ಟು ಹಸಿ ಕಡಲೆಕಾಯಿ ಏನಿರುತ್ತೆ ತುಂಬ ಫ್ರೆಶ್ ಆಗಿರೋ ಅಂಥ ಕಡಲೆಕಾಯಿ ತಗೋಬೇಕು. ಈರುಳ್ಳಿ ಹಾಕ್ಕೊಳ್ಳೋಣ ಇದಕ್ಕೆ ಒಗ್ಗರಣೆಗೆ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಿದೆ. ಅದಕ್ಕೆ ಈಗ ನಾವು ಬೆಳ್ಳುಳ್ಳಿ ಪೇಸ್ಟ್, ಬರೀ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೈಡಲ್ಲಿ ಒಂಚೂರು ಗ್ರೀನ್ ಮಸಾಲ ಬಂತು, ಆದರೆ ಒಂದೇ ಬಟ್ಟಲ್ಲಿ ಇಟ್ಕೊಂಡಿದ್ದೀನಲ್ವಾ, ಹಾಗಾಗಿ ಫಸ್ಟು ಬೆಳ್ಳುಳ್ಳಿ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಶುಂಠಿ ಪೇಸ್ಟ್ ಏನಿದೆ ಅದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಆಯಿತಾ? ಒಂದೇ ಸೈಡಲ್ಲಿ ಮಲ್ಕೊಂಡಿದ್ದೀನಲ್ವ ನಾನು, ಒಂದೇ ಬಟ್ಟಲಲ್ಲಿ, ಹಾಗಾಗಿ ಎಲ್ಲ ಮಿಕ್ಸಾಗಿ ಬರ್ತಾಯಿದೆ. ಆದರೆ ಒಂದು 2 ನಿಮಿಷ ಎಲ್ಲ ಫ್ರೈ ಮಾಡ್ಕೋಬೇಕಿದೆ ಒಂದೊಂದೇ ಹಾಕಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದೇ ಸಲ ಹಾಕಕ್ಕೆ ಹೋಗಬಾರ್ದು. ಈಗ ಗ್ರೀನ್ ಮಸಾಲೆ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಫ್ರೈ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ನಾನು ಒಂದು 2 ನಿಮಿಷ ಫ್ರೈ ಆದಮೇಲೆ ಈ ಕಾಯಿ ಟೊಮೆಟೆ ಹಣ್ಣು ರುಬ್ಬಿರುವಂಥ ನೀರೇನಿದೆ ಜಾರ್ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಆಯಿತಾ? ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಆಯಿತಾ? ಕುದಿಸ್ಕೊಂಡು ನಾವು ಇದಕ್ಕೆ ಮತ್ತೆ ಸಾಂಬಾರು ಮಾಡೋದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು, ಅಂದರೆ ಒಂದು ಮೀಡಿಯಮ್ ಆಗಿ ನೀರು ಬೆರೆಸ್ಕೋಬೇಕು, ಜಾಸ್ತಿ ಬೆರೆಸ್ಕೋಬಾರ್ದು. ಅದು ನಾನು ಬೆರೆಸ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ ಎಷ್ಟು ಅಂತ. ಫ್ರೆಂಡ್ಸ್, ನಾನು ಇನ್ನೂ ನೀರು ಹಾಕಿಲ್ಲ, ಮಸಾಲೆ ಮಾತ್ರ ಹಾಕಿರೋದು. ಕುದೀತಾ ಇದೆ. ಅದಕ್ಕೆ ಈಗ ನಾವು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಏನಿದೆ ಅದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಆಯಿತಾ? ಈ ರೀತಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಫ್ರೆಂಡ್ಸ್, ಎಲ್ಲ ಹಾಕಿ ಮಿಕ್ಸ್ ಆಯಿತು. ಅದಕ್ಕೆ ಈಗ ನಾವು ಒಂದು ಸ್ವಲ್ಪ ನೀರನ್ನು ಏನಿದೆ ಬೆರೆಸ್ಕೊಳ್ಳೋಣ. ಜಾಸ್ತಿ ಬೇಡ. ನೋಡಿ ಇಷ್ಟು. ಆಯಿತಾ? ಇಷ್ಟು ಬೆರೆಸ್ಕೊಂಡು ನಾವು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಈಗ ಇದು 3 ರಿಂದ 4 ವಿಷಲ್ ಬರಲಿ. 4 ವಿಷಲ್, ಕರೆಕ್ಟ್ 4 ವಿಷಲ್ ಬರಲಿ. ನಾನು ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿ. ನಮ್ಮ ಮನೆಯಲ್ಲಿ ಚಿಕನ್ ಶೇಂಗಾ ಕಟ್ಟಿ ರೆಡಿ ಇದೆ. ಇದು ತೆಗೆದುಬಿಟ್ಟು ಹೇಗಿದೆ ಅಂತ ನೋಡೋಣ. ಬನ್ನಿ, ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ. ಈ ರೀತಿ ಬಂದಿದೆ. ಸರ್ವ್ ಮಾಡ್ಕೊಂಡು ನಾವು ನೋಡೋಣ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಈ ರೆಸಿಪಿ ಜಾಸ್ತಿ ಎಲ್ಲೂ ನೋಡಿಲ್ಲ.
ಬೇರೆ ಕಡೆ ಎಲ್ಲರೂ ಮಾಡಿರೋ ಅಂಥ ಈ ರೆಸಿಪಿ ನಾನು ನೋಡಿಲ್ಲ ಫ್ರೆಂಡ್ಸ್. ನಾನು ನಮ್ಮ ಮನೆಯಲ್ಲಿ ಮಾಡಿದ್ದೀನಿ ನೋಡಿ, ನಮ್ಮ ಮನೆಯಲ್ಲಿ ಮಾಡ್ತೀವಿ. ಇದು ಸರ್ವ್ ಮಾಡ್ಕೊತೀನಿ. ಕುಡಿದ್ಬಿಟ್ಟು ನಾವು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಟೀ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದ. ನಮ್ಮ ಚಾನಲ್ಗೆ ಹೊಸಬ್ರು ಯಾರಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕುವ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ನಮಗೆ ಫಸ್ಟೇ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಈ ರೀತಿ ರೆಡಿ ಇದೆ. ಬೆಳಿಗ್ಗೆ ಟಿಫನ್ನಿಗೆ 8 ಗಂಟೆಗೆ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು. ನನ್ನ ವೀಡಿಯೋಸ್ ನೋಡಿದವ್ರಿಗೆ ಧನ್ಯವಾದ. ನೆಕ್ಸ್ಟು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಓಕೆ, ಬಾಯ್.